ಸ್ಯಾಂಡಲ್ವುಡ್ ಸ್ಟಾರ್ ದಂಪತಿ ಹರ್ಷಿಕಾ ಪೂಣಚ್ಚ ಹಾಗೂ ಭುವನ್ ಪೊನ್ನಣ್ಣ ಮೇಲೆ ಕಿಡಿಗೇಡಿಗಳು ದಾಳಿ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಊಟ ಮಾಡೋಕೆ ಅಂತ ರೆಸ್ಟೋರೆಂಟ್ಗೆ ಹೋಗಿದ್ದ ವೇಳೆ ಕಿಡಿಗೇಡಿಗಳು ಕಿರಿಕ್ ಮಾಡಿದ್ದು ಹಲ್ಲೆನೂ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಹತ್ತಾರು ಜನ ಯಾವುದೋ ವಿಚಾರಕ್ಕೆ ಗಲಾಟೆ ನಡೀತಾ ಇರೋದಂತೂ ಪಕ್ಕ. ಅಕ್ಷರಶಃ ಮಾತಿನ ವಾಗ್ಯುದ್ಧವೇ ಆಗ್ತಿದೆ. ಸ್ಟಾರ್ ಕಪಲ್ಸ್ ರೆಸ್ಟೋರೆಂಟ್ಗೆ ಹೋಗಿದ್ದಾಗ ಪುಂಡರ ಪುಂಡಾಟ. ಕನ್ನಡ ಮಾತನಾಡಿದ್ದಕ್ಕೆ ಕಿರಿಕ್ ಎಂದು ನಟಿ ಎಕ್ಸ್ ನಲ್ಲಿ ಆಕ್ರೋಶ. ಹೌದು, ಅವತ್ತು ಏಪ್ರಿಲ್ 2 ಸ್ಯಾಂಡಲ್ವುಡ್ನ ಸ್ಟಾರ್ ದಂಪತಿ ಹರ್ಷಿಕಾ ಪೂಣಚ್ಚ ಹಾಗೂ ಭುವನ್ ಪೊನ್ನಣ್ಣ ತಮ್ಮ ಫ್ಯಾಮಿಲಿ ಜೊತೆ ರೆಸ್ಟೋರೆಂಟ್ಗೆ ಹೋಗಿದ್ರು. ಈ ವೇಳೆ ಪುಂಡರ ಗುಂಪೊಂದು ಕಿರಿಕ್ ಮಾಡಿರೋ ಘಟನೆಯಾಗಿದೆ. ನಗರದ ಫ್ರೇಸರ್ ಟೌನ್ ನಲ್ಲಿರೋ ರೆಸ್ಟೋರೆಂಟ್ ನಿಂದ ಊಟ ಮುಗಿಸಿ ಬರ್ತಿದ್ದ ವೇಳೆ ಪುಂಡನೊಬ್ಬ ಸುಮ್ನೆ ಕಿರಿಕ್ ಮಾಡಿದ್ದಾನೆ ಎನ್ನಲಾಗ್ತಿದೆ. ಅದಾಗಲೇ ಊಟ ಮುಗಿಸಿ ಮನೆ ಕಡೆ ಮುಖ ಮಾಡಿದ್ದ ದಂಪತಿ ಕಾರ್ ಹತ್ತಿದ್ರು. ಈ ವೇಳೆ ಸ್ಥಳದಲ್ಲಿದ್ದ ಪುಂಡನೊಬ್ಬ ರೀ ನೋಡ್ಕೊಂಡ್ ಹೋಗ್ರಿ ಅಂತ ಆವಾಜ್ ಹಾಕಿದ್ನಂತೆ. ಆಗ ಭುವನ್ ಸರಿ ಹೋಗಿ ಅಂತ ಹೇಳಿದ್ದಕ್ಕೆ ಆ ಕಿಡಿಗೇಡಿ ಓ ಕನ್ನಡ ವಾಲಾ, ಲೋಕಲ್ ವಾಲಾ ಅಂತ ಕಿಚಾಯಿಸಿದ್ನಂತೆ. ಈ ವೇಳೆ ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಕಿಡಿಗೇಡಿಗಳು ಭುವನ್ ಮೇಲೆ ದಾಳಿ ಕೂಡ ಮಾಡಿದ್ದಾರೆ. ಅಲ್ಲ ನಮ್ಮ ಕರ್ನಾಟಕ ಕನ್ನಡ ಮಾತಾಡಿದ್ರೆ ಏನ್ರಿ ತಪ್ಪು ಅಂತ ಅಷ್ಟೊತ್ತಿಗೆ ನೋಡ್ತಾ ನೋಡ್ತಾ ಮೈ ಮೇಲೇನೆ ಬೀಳಕ್ಕೆ ಶುರು ಮಾಡಿದ್ರು. ಒಂದೇ ಸತಿ ಭುವನ್ ಅವ್ರ ಮೇಲೆ ಈ ಥರ ಕತ್ತತ್ರ ಎಲ್ಲ ಕೈ ಹಾಕಕ್ಕೆ ಶುರು ಮಾಡಿದ್ರು. ಭುವನ್ ಅವರು ನೋಡಿ ಬೇಡ, ಆ್ಯಕ್ಚುಲಿ ಭುವನ್ ಅವ್ರಿಗೆ ತುಂಬ ಕೋಪ ಬರುತ್ತೆ, ಬಟ್ ತುಂಬ ಪೀಸ್ಫುಲ್ ಆಗಿ ತುಂಬ ಪೇಷನ್ಸಲ್ಲಿ ಹಲ್ಲೆ ಮಾಡಕ್ಕೆ ಬಂದರು. ಏನೋ ಒಂಥರ ಭುವನ್ ಅವ್ರಿಗೆ ಇದಾಗಿ ಅವರು ನಂಗೇನೋ ಒಂಥರ ಇದಾಗ್ತಿದೆ ನೋಡು ಅಂದರೆ ಇದು ಸ್ನ್ಯಾಚ್ ಮಾಡಕ್ಕೆ ಬಂದಿದ್ದು. ಸೊ ಚೈನ್ ಕಟ್ಟಾಗಿತ್ತು, ನನ್ನ ಚೈನ್ ಕೊಟ್ಟರು. ಅಷ್ಟೊತ್ತಿಗೆ ನನಗೆ ಯಾವಾಗ ನನ್ನ ಕೈಯಲ್ಲಿ ಚೈನ್ ನೋಡಿದೆ ಇವರು ಕಿರ್ಚಾಡ್ತಾ ಇದ್ದಾರೆ. ಇನ್ನೊಬ್ಬ ಬರ್ತಾನೆ, ಅವನು ಎಲ್ಲಿಂದಾನು ಒಬ್ಬ ಬರ್ತಾನೆ, ಅವ್ನು ಕಿರ್ಚಾಡ್ತಾನೆ. ನಾನು ಅಷ್ಟೊತ್ತಿಗೆ ನಮಗೆ ಗೊತ್ತಿರೋ ಒಬ್ರು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ನಾನು ಸರ್ ಈ ಥರ ಇಂಥ ಜಾಗದಲ್ಲಿ ಇದ್ದೀವಿ ಇಲ್ಲ. ಇನ್ನು ಘಟನೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆ ನಟಿ ಹರ್ಷಿಕಾ ಪೂಣಚ್ಚ ತಮಗೆ ಗೊತ್ತಿರೋ ಪೊಲೀಸರಿಗೆ ಫೋನ್ ಮಾಡಿದ್ದಾರೆ. ಬಳಿಕ ಸ್ಥಳದಲ್ಲಿದ್ದ ಕಿಡಿಗೇಡಿಗಳು ಕಾಲ್ಕಿತ್ರು ಎನ್ನಲಾಗ್ತಿದೆ. ಇನ್ನು ಈ ಘಟನೆ ಸಂಬಂಧ ಪೂರ್ವ ವಿಭಾಗ ಡಿಸಿಪಿ ಕುಲದೀಪ್ ಕುಮಾರ್ ಜೈನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ವಿಚಾರಣೆ ಮಾಡಲಾಗಿದೆ, ದೂರು ಕೊಡೋದಾಗಿ ಹೇಳಿದ್ದಾರೆ. ಬಂದು ದೂರು ಕೊಟ್ರೆ ದೂರಿನ ಅನ್ವಯ ಕ್ರಮ ಕೈಗೊಳ್ಳಲಾಗುವುದು ಎಂದರು. ತಕ್ಷಣ ಸ್ಟೇಷನ್ಗೆ ಹೋಗಿ ತಾವು ಕಂಪ್ಲೇಂಟ್ ಕೊಡಬೇಕಾಗ್ತದೆ, ಅವಾಗ ಮುಂದಿನ ಕ್ರಮ ಕೈಗೊಳ್ತೀವಿ. ಅದಕ್ಕೆ ಅವರು ಆಯಿತು ನಾವು ಈ ವಿಚಾರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀವಿ ಹೇಳ್ಬಿಟ್ಟು ಹೋಗಿದ್ರು ಬಿಟ್ಟು ಬೇರೆ ಯಾರೋ ಇದ್ರ ಬಗ್ಗೆ ಕಂಪ್ಲೇಂಟ್ ಅವಾಗ ಯಾರೂ ಕೊಡಲಿಲ್ಲ. ಒಟ್ಟಾರೆ ಅವರು ಕಳ್ಳರೋ ಅಥವಾ ಯಾವ ಕಾರಣಕ್ಕೆ ಜಗಳ ಮಾಡಿದ್ರು ಅನ್ನೋದಂತೂ ಕ್ಲಾರಿಟಿ ಇಲ್ಲ. ಆದ್ರೆ ಇದೀಗ ಹರ್ಷಿಕಾ ಪೂಣಚ್ಚ ಹಾಕಿದ್ದ ಪೋಸ್ಟ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋದಂತೂ ಸತ್ಯ. ಅದೇನೇ ಹೇಳಿ, ಘಟನೆಯಲ್ಲಿ ಪುಂಡಾಟ ನಡೆಸಿದ ಪುಂಡರಿಗೆ ತಕ್ಕ ಶಿಕ್ಷೆ ಆಗ್ಬೇಕಿದೆ. ಇಂಥ ಘಟನೆಗಳು ಮತ್ತೆ ಮರುಕಳಿಸದಂತೆ ಎಚ್ಚರ ವಹಿಸಬೇಕಿದೆ. ಭಾರತ್ ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.